ನಮಸ್ಕಾರ ಉದಯ ಶ್ರೀಮಂತ ಕನ್ನಡಿಗರಿಗೆ ನಾನು ನಿಮ್ಮ ಪ್ರೀತಿ ಪ್ರಕಾಶ್. ಪ್ರತಿಕ್ಷಣ ವಾಹಿನಿಗೆ ತುಂಬ ಹೃದಯದ ಸ್ವಾಗತ. ವೀಕ್ಷಕರೇ, ಮುದೋಳೆಂದರೆ ನೆನಪಾಗೋದು ನಿಮಗೆ ಕಬ್ಬಿನ ನಾಡು. ಹಾಗಾದರೆ ಮುದೋಳೆಂದರೆ ನೆನಪಾಗೋದು ನಿಮಗೆ ತಳಿ ನಾಯಿಗಳ ಬಗ್ಗೆ. ಹಾಗಾದರೆ ಮುದೋಳೆಂದರೆ ನೆನಪಾಗೋದು ಕುಸ್ತಿಗೆ ಹೆಸರಾಗಿರೋದು. ಹಾಗಾದರೆ ಇಷ್ಟೆಲ್ಲ ಮುದೋಳು ಹೆಸರಾಗಿದೆ ಅಂದರೆ ಹಾಗಾದರೆ ನಾನು ಇವತ್ತು ನಿಮಗೆ ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ, ಅದರಲ್ಲೂ ಕೂಡ ಗಿನ್ನಿಸ್ ದಾಖಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ವ್ಯಕ್ತಿ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ, ಯಾವ ಕಾರಣಕ್ಕಾಗಿ ಆತ ಗಿನ್ನಿಸ್ ದಾಖಲೆಯಲ್ಲಿ ತನ್ನ ಹೆಸರನ್ನು ನೋಂದಾಯಿಸಿದ್ದಾನೆ ಎಂಬುದನ್ನು ಇದನ್ನು ನಿಮ್ಮೆದುರಿಗೆ ವಿಶೇಷವಾಗಿ ತೋರಿಸಿಪಡಿಸುವಂಥ ಒಂದು ಕಾರ್ಯಕ್ರಮ ನಿಮ್ಮ ಮುಂದೆ. ಹಾಗಾದರೆ ಬನ್ನಿ, ನಮ್ಮ ಪ್ರತಿಕ್ಷಣ ವಾಹಿನಿಯ ಜೊತೆಗೆ ನಮ್ಮ ಜೊತೆಗೆ. ನಮಸ್ಕಾರ. ಭಾಳ ಖುಷಿ ಅನ್ಸುತ್ತೆ ಸರ್. ತಮ್ಮ ಹೆಸರು? ಸಂಜಯ್ ಸಿಂಗ್ ರಜಪೂತ್ ಅಂತ. ಸರ್, ಸಂಜಯ್ ಸಿಂಗ್ ಅವರೇ, ಇವತ್ತು ನಿಮ್ಮ ಎದುರಿಗೆ ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹಳ ವಿಶೇಷವಾಗಿರುವಂಥ ವ್ಯಕ್ತಿ. ಅದರಲ್ಲಿ ನಮ್ಮ ಮುಧೋಳ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದೊಳಗೆ ಒಂದು ಲಿಮ್ಕಾ ದಾಖಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಅದರಲ್ಲಿ ನಮ್ಮ ಆತ್ಮೀಯರು, ನಿಮ್ಮ ಆತ್ಮೀಯರು ವಿಜಯ್ ಅವರು ಹೇಳಿದೆ, ವಿಜಯ್ ಪವಾರ್. ವಿಜಯ್ ಪವಾರ್ ಅವರನ್ನು ತಾವು ಎಷ್ಟು ವರ್ಷದಿಂದ ಬಲ್ಲೇರಿ? ನಾವು ಸರ್, ತಮ್ಮ ಹೆಸರು? ನನ್ನ ಹೆಸರು ಸಂಜಯ್ ಸಿಂಗ್ ರಜಪೂತ್ ಅಂತ. ಮುಧೋಳ ತಾಲೂಕಿನವರೇ ನಾವು. ಒಬ್ಬರ ವ್ಯಾಪಾರಸ್ಥರು. ಇತ್ಲಾಗ ನಮಗೆ ವಿಜಯ್ ಪವಾರ್ ಅವರು 3 ರಿಂದ 4 ವರ್ಷದಿಂದ ಪರಿಚಯ ಸರ್. ಅವರು ಭೇಟಿಯಾದಾಗ ನಮಗೆ ಅವರು ತಮ್ಮ ಅನಿಸಿಕೆಗಳನ್ನ ಹೇಳಿದಾಗ ನಮಗೆ ಒಂಥರ ಸರಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಆ ಥರ ಇದೆ. ಆದರೆ ಅವರು ಲಿಮ್ಕಾ ದಾಖಲೆ ಮಾಡಿದ್ದಾರೆ ಸರ್. ಬಲ್ಪ್ ಇನ್ಕಂಡೀಷನ್ ಬಲ್ಪ್ ಆರ್ಟ್ ಮಾಡಿದ್ದಾರೆ. ಅದರ ಆರ್ಟ್ ಮಾಡಿ ಅದು ಲಿಮ್ಕಾ ದಾಖಲೆ ಆಗಿದೆ ಸರ್. ಲಿಮ್ಕಾ ದಾಖಲೆ ಮಾಡಿದ್ದಾರೆ. TV5 ಬಾಹುಬಲಿ ಅನ್ನೋ ಕಾರ್ಯಕ್ರಮದಲ್ಲಿ ಬಾಹುಬಲಿ TV5 ಅಲ್ಲಿ ಬಾಹುಬಲಿಯಲ್ಲಿ ಕಾರ್ಯಕ್ರಮದಲ್ಲಿನೂ ಅದನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೆ ಅವರನ್ನ ಯಾವ ರೀತಿಯಾಗಿ ಬಲ್ಲಿರಿ ನೀವು? ಸರ್, ಅವರಿಗೆ ನಾವು ಇತ್ತಿದ್ದಾಗ ನೋಡಿದಾಗ ಪತ್ರಿಕಾ ರಂಗದಲ್ಲಿನೂ ಇದ್ದಾರೆ. ಹೌದು ಸರ್. ಆಮೇಲೆ ಸಂಘಟನೆಯಲ್ಲೂ ಇದ್ದಾರೆ. ಆಮೇಲೆ ಫೋಟೋಗ್ರಾಫಿ ಮಾಡ್ತಾರೆ, ವಿಡಿಯೋಗ್ರಾಫಿ ಮಾಡ್ತಾರೆ. ಆಮೇಲೆ ಒಳ್ಳೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಸರ್. ಇತ್ತಿತ್ತಲಾಗ ತಮ್ಮ ಮಕ್ಕಳ ಹುಟ್ಟುಹಬ್ಬನ ಒಂದು ಶಾಲೆಯಲ್ಲಿ, ಅವರು ಮಕ್ಕಳು ಶಾಲೆ ಕಲಿತಾರೆ, ಶಾಲೆಯಲ್ಲಿ ಒಂದು ಪ್ರಬಂಧ ಕಾರ್ಯಕ್ರಮ ಏರ್ಪಡಿಸಿ ಅವರಿಗೆ ಒಂದು ಎಲ್ರಿಗೂ ಒಂದು ಮಕ್ಕಳನ್ನ ಎನ್ಕರೇಜ್ ಪ್ರೋತ್ಸಾಹಿತ ಕಾರ್ಯಕ್ರಮ ಮಾಡಿದ್ರು. ಆ ತರ ಮಾಡಿದ್ರು. ಆಮೇಲೆ ಅವ್ರದೇ ಬರ್ತಡೇ ಇತ್ತು, ಅದು ಮತ್ತು ಸಂತೋಷ್ ಹಜೇರಿ ಬರ್ತಡೇ. ಅದು ಅನಾಥಾಶ್ರಮ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಇಲ್ಲಿ ಅನಾಥಾಶ್ರಮ ನಿಂಬೆ ಇರೋದ್ರಿಂದ ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಅಲ್ಲಿ ಕಾರ್ಯಕ್ರಮ ಕರೆಸಿ ಅಲ್ಲಿ ಪೊಲೀಸ್ ಇಲಾಖೆಯ ಸಾಹೇಬರನ್ನು ಕರೆಸಿದ್ರು. ಕರೆಸಿ ಅದನ್ನ ಅವ್ರಿಗೆ ನಾವು ಏನ್ ಶಬ್ದಗಳಿಲ್ಲ ಹೇಳಕ್ಕೆ, ವರ್ಣನೆ ಮಾಡಕ್ಕೆ. ಆದ್ರೆ ಅವ್ರು ಪ್ರಚಾರ ಪ್ರಿಯರಲ್ಲ. ಪ್ರಚಾರಕ್ಕೂ ಬಂದಿಲ್ಲ. ಎಲೆ ಮರೆ ಕಾಯಿ ಅಂತೀವಲ್ಲ ಆ ಥರ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಪ್ರತಿಕ್ಷಣ ವಾಹಿನಿಗೆ ತುಂಬ ಹೃದಯದ ಸ್ವಾಗತ ಸರ್. ಇವತ್ತು ನಮ್ಮ ಮುಧೋಳು ಎಷ್ಟು ಹೆಮ್ಮೆ ಪಡುವಂಥ ಒಂದು ವಿಷಯ ಅಂತಂದರೆ, ಲಿಮ್ಕಾ ದಾಖಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ನಿಮ್ಮ ಆತ್ಮೀಯ ಸ್ನೇಹಿತರಿದ್ದಾರೆ. ವಿಶೇಷವಾಗಿ ಎಲೆಮರೆ ಕಾಯಿ ಆಗಿರುವಂಥ ವ್ಯಕ್ತಿ, ಹೌದಾ? ನಾನು ಕಂಡಂತೆ ಸುಮಾರು ವರ್ಷಗಳಿಂದ. ಆದರೆ ನೀವು ಅವರಿಗೆ ಬಹಳ ಆತ್ಮೀಯರಾಗಿದ್ದೀರಿ, ಹೌದಾ? ತಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನಾನು ಸಂತೋಷ್ ಸರ್. ತಾವು ಕೂಡ ಛಾಯಾಗ್ರಾಹಕರಾಗಿದ್ದೀರಿ ಸರ್. ತಾವು ವಿಜಯ್ ಅವರನ್ನ ಕಂಡಂತೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಯಾವ ರೀತಿಯಾಗಿ ಅವರು ಕೆಲಸ ಮಾಡ್ತಾರೆ? ಇದು ಮಾಡ್ಯಾರ ಸರ್. ಅವರು ಗಿನ್ನಿಸ್ ರೆಕಾರ್ಡ್ಸ್ ಕೆಲವು ಸರ್ ಬಲ್ಬ್ ಆರ್ಟ್ ಮಾಡಿಕೊಂಡು ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ ಸರ್. ಮತ್ತು ಏನಾಗಿದೆ ಸರ್, ಪತ್ರಿಕಾ ರಂಗದೊಳಗೂ ಒಂದು ಸ್ವಲ್ಪ ಸೇವೆ ಮಾಡಿದ್ದಾನೆ ಸರ್. ಮತ್ತು ಇತ್ತಿದ್ದಾಗ ಏನ್ ಮಾಡಿದಾನೆ, ನಮ್ಮ ಫೋಟೋಗ್ರಫಿ ಇದ್ರಾಗೂ ಬಂದು ಫೋಟೋಗ್ರಫಿನೂ ಮಾಡಕ ನಿಮ್ಮ ಜೊತೆಗೆ ಕೈಗೂಡಿಸ್ತಿದ್ದಾರೆ. ಫೋಟೋಗ್ರಫಿ ಮಾಡತ್ತ ಸರ್. ಇದ್ರಾಗ ಅವ್ರು ಸೋಷಿಯಲ್ ವರ್ಕ್ ಕೂಡ ಸಾಮಾಜಿಕ ಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅಂತ ಅಂತೇಳಿ ಒಂದು ಇದನ್ನ ಮಾಡಿದ್ದಾರೆ ಸರ್. ಅದ್ರ ಜೊತೆಯಿಂದ ಏನೈತಿ, ಒಂದ್ ಕೆಲವೊಂದಿಷ್ಟು ಸಾಧಕರನ್ನು ಗುರುತಿಸಿ ಸರಿ ಸರ್ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ. ಅಂದ್ರೆ ಸಾಧಕರನ್ನ ತಾವು ಎಲೆಮರೆಕಾಯಿ ಆಗಿದ್ರು ಕೂಡ ಎಲೆಮರೆಯಾಗಿರುವಂತಹ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನ ಪುರಸ್ಕರಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರ ಜೊತೆಗೆ ಇರುವುದು ಮತ್ತು ಅಂತ ಒಂದು ಗಿನ್ನಿಸ್ ದಾಖಲೆಗೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಜೊತೆಗೆ ಇರೋದು ತಮಗೆ ಹೇಗೆ ಫೀಲ್ ಅನ್ಸುತ್ತೆ ಸರ್? ಒಂದು ಖುಷಿ ಅನ್ಸುತ್ತೆ ಸರ್. ಬಹಳ ಖುಷಿ ಅನ್ಸುತ್ತೆ. ನಮ್ಮ ಸ್ನೇಹಿತರು ಒಬ್ಬರು ಗಿನ್ನಿಸ್ ರೆಕಾರ್ಡ್ ಮಾಡ್ಯಾರ ಅಂದ್ರೆ ಸ್ವಲ್ಪ ಹೆಮ್ಮೆ ಸರ್. ಹೆಮ್ಮೆ. ನಾವು ಆ ರೀತಿ ಮಾಡ್ಬೇಕು ಅನ್ನೋ ಇನ್ಸ್ಪಿರೇಷನ್ ನಿಮ್ಗೆ ಅನಿಸ್ತಾ ಇದೆ. ಹಾಗಾದ್ರೆ ನಮ್ಮ ಮುಧೋಳ ಕೀರ್ತಿಯನ್ನ, ಉತ್ತರದ ಕೀರ್ತಿಯನ್ನು ಎತ್ತರಕ್ಕೆ ಹಾರಿಸಿರುವಂತ ಒಂದು ಪ್ರತಿಭೆ ವಿಜಯವರಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಖಂಡಿತ. ಓಕೆ ಸರ್, ಥ್ಯಾಂಕ್ ಯು.